ಹಾಯ್ ವಿವರ್ಸ್, ಇವತ್ತು ನಾನು ಪಲ್ಯ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿದ್ದು. ನಮ್ಮ ಮನೇಲಿ ಊರ ಕಡೆ ಅಂದರೆ ಸಾಂಬಾರು ಪುಡಿ ನಾರ್ಮಲಾಗಿ ಇರುತ್ತಲ್ಲ, ಹಳದಿ ಸಾಂಬಾರು ಪುಡಿ, ಅದನ್ನೇ ಎಲ್ಲದಕ್ಕೂ ಪಲ್ಯಗೆಲ್ಲ ಹಾಕ್ತೀವಿ. ಇವರಂದ್ರೆ ಸಪ್ರೇಟಾಗಿ ಮಾಡ್ಕೊತಾರೆ. ಅವ್ರು ತೋರಿಸ್ಕೊಟ್ಟಿದ್ದೀನಿ, ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲನೇದಾಗಿ ಅಕ್ಕಿನ ಮುಕ್ಕಾಲು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು 1 ಬೌಲಷ್ಟು ಧನಿಯಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲು ಉದ್ದಿನಬೇಳೆ, ಅರ್ಧ ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಷ್ಟೇ ಅರ್ಧ ಬೌಲು ಜೀರಿಗೆ. ಈ ಮೂರೂ ಅರ್ಧ ಬೌಲು ತೊಗೊಂಡಿದ್ದೀನಿ. ಇದು 1 ಬೌಲ್ ಆಗುತ್ತೆ. ಇದು ಅಕ್ಕಿ ಒಂದು ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ. ಇದೊಂದು 2 ಸ್ಪೂನು ಮೆಂತ್ಯ, ಇದೊಂದು 1.5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಹುರ್ಕೊಳ್ಳೋಕ್ಕೆ ಕಾಳುಗಳು ಇದಿಷ್ಟೇ ಸಾಕಾಗುತ್ತೆ. ಈ ಕಡೆ ನೋಡಿ, ಇಲ್ಲಿ ಚಕ್ಕೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕಿಸ್ತಾರೆ. ಇಷ್ಟು ಚಕ್ಕೆ ಇದೆ, ಇದಿಷ್ಟು ಲವಂಗ ಇದೆ, ಇದಿಷ್ಟು ಒಣಗಿರೋಂಥ ಕರಿಬೇವು ಸೊಪ್ಪು. ಹಾಗೆ ಇದು ಟೈಟಾಗಿ ನೋಡಿ ಇಟ್ಕೊಂಡ್ರೆ ಇಷ್ಟು ಟೈಟಾಗಿ ಒಂದು ಮೆಣಸಿನ್ಕಾಯಿ ಇದೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಡ್ಡಿ ಮೆಣಸಿನ್ಕಾಯಿ, ಇದು ಇಷ್ಟನ್ನು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ನಾನು ಎಲ್ಲ ಹುರ್ಕೊಂಬಿಟ್ಟು ಪುಡಿ ಮಾಡೋಣ. ನೋಡಿ, ಇದು 3 ಅರ್ಧ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಇದು 3 ಬೌಲು ಅರ್ಧ, ಇದು 1 ಬೌಲು, ಇದು ಮುಕ್ಕಾಲು ಬೌಲು, ಇದು 2 ಸ್ಪೂನು, ಇದು 1.5ರಿಂದ 2 ಸ್ಪೂನ್ ಅಂದ್ಕೊಳ್ಳಿ. ಇದು 2 ಸ್ಪೂನು. ಇದಿಷ್ಟು ಪಲ್ಯ ಪುಡಿ ಅಂತ ಮಾಡ್ತೀವಿ. ಇದು ಪುಡಿಗಳಂತೂ ಸುಮಾರಕ್ಕೆ ಹಾಕ್ಬೋದು. ನಾನು ಅಡುಗೆ ಮಾಡಬೇಕಾರೆಲ್ಲ ವೀಡಿಯೋ ಹಾಕ್ತೀನಲ್ವ, ಅವಾಗೆಲ್ಲ ಯಾವುದಾದ್ರು ಪುಡಿ ಹಾಕ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟೇ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಯಾವುದು ಜಾಸ್ತಿ ಇದೆ ಅದನ್ನೇ ಹುರ್ಕೊಳ್ಳಿ. ಫಸ್ಟ್ ನೀವು ಯಾವ ಥರ ಬೇಕಾದ್ರೆ ಹುರ್ಕೊಳ್ಳಿ. ನಾನು ಫಸ್ಟ್ ಇಲ್ಲಿ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಬಿಸಿಯಾಗಿ ಅದು ತಣ್ಣಗಾಗೋ ಅಷ್ಟರೊಳಗಡೆ ಗರಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡೋಣ ಇದನ್ನ. ಇದು ಕೋಸು ಬಸ್ಸಾರು ಮಾಡ್ತೀವಲ್ವ, ಕೋಸಿನ ಬಸ್ಸಾರಿಗೆ ಕಾಳಿಗೆ ಒಗ್ಗರಣೆಗೆ ಹಾಕ್ತೀವಲ್ಲ, ಅದಕ್ಕೆ ಹಾಕಿದಂತೂ ಅಷ್ಟು ಚೆನ್ನಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮತ್ತು ಚಿತ್ರಾನ್ನ ಮಾಡ್ತೀವಲ್ವ ನಾವು, ಚಿತ್ರಾನ್ನದ ಗೊಜ್ಜು ಮಾಡಬೇಕಾದ್ರೆ ಈರುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಹಾಕಿ, ಟೊಮೆಟೊ ಹಣ್ಣು ಹಾಕಲ್ಲ, ಈರುಳ್ಳಿ ಬೇಕಾದ್ರೆ ಟೊಮೆಟೊ ಹಣ್ಣು ಹಾಕ್ಬೋದು. ಅದ್ರ ಜೊತೆಗೆ 1 ಸ್ಪೂನಷ್ಟು ಈ ಪಲ್ಯ ಪುಡಿ ಇದೆಯಲ್ಲ, ಅದನ್ನ ಹಾಕ್ಬಿಟ್ರೆ ಸೂಪರಾಗಿರೋ ಚಿತ್ರಾನ್ನ ರೆಡಿಯಾಗುತ್ತೆ. ಕಪ್ಪಾಗಿದೆ, ಸಾಕಾಗುತ್ತೆ. ಇವಾಗ ಕರಿಬೇವು ಸೊಪ್ಪನ್ನು ಚೂರು ಬಿಸಿ ಮಾಡಿಬಿಡ್ತೀವಿ, ಸಾಕಾಗುತ್ತೆ. ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಲೇಟಾಗಿ ಆಗುತ್ತಲ್ವ, ಇವಾಗ ಕಡಲೆಬೇಳೆ ಮತ್ತು ಚಕ್ಕೆ ಲವಂಗನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಬೇಕಾಗುತ್ತೆ. ಜಾಸ್ತಿ ಮಾಡಿರೇನಾಗುತ್ತೆ, ಸೀದೋಗ್ಬಿಡುತ್ತೆ. ನೋಡಿ, ಇದು ಇವಾಗ ಇದಾಗಿದೆ, ಸಾಕಾಗುತ್ತೆ, ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹದವಾಗಿ ಫ್ರೈ ಆಗಿದೆ. ಸೇರ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ. ಯಾವುದೇ ಕಾಳನ್ನು ಅಷ್ಟೇ ಉರಿಬೇಕಾದ್ರೆ ಜೋರಾಗಿ ಉರಿ ಮಾಡ್ಕೊಬಾರ್ದು, ಸ್ವಲ್ಪನೇ ಉರಿ ಮಾಡಿಕೊಂಡ್ರೆ ಚೆನ್ನಾಗಿ ಹದವಾಗಿ ಫ್ರೈ ಆಗುತ್ತೆ. ಆಗಿದೆ ನೋಡಿ, ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ, ಇದನ್ನು ಹಾಕ್ಕೊಂಬಿಡೋಣ. ಇವಾಗ 1 ಬೌಲಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ. ಇದು ಅಷ್ಟೇ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಬೇಗ ಸೀದೋಗ್ಬಿಡುತ್ತೆ, ಟೈಮ್ ತೊಗೊಳ್ಳೋಣ. ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ಪೂನಷ್ಟು ಮೆಂತ್ಯ ಇದೆ, ಇವಾಗ 2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು. ನೋಡಿ, ಇವಾಗ ಆಗಿದೆ. ಇದ್ರ ಒಟ್ಟಿಗೆ ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ. 1 ಆಗಿದೆ ಯಾವುದು ಮೆಂತ್ಯ, ಇದ್ರ ಜೊತೆಯಲ್ಲಿ ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ. ಲಾಸ್ಟ್ ಇದು ಮೆಂತ್ಯ ಸಾಸಿವೆ ಉರಿಯೋದೇ ಲಾಸ್ಟ್ ಐಟಮ್ಮು. ಎಲ್ಲ ಆಗಿದೆ ನೋಡಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆಲ್ಲ ಅರಿಶಿನ ಎಲ್ಲ ಏನು ಹಾಕಲ್ಲ, ನಾವು ಪಲ್ಯ ಮಾಡ್ಬೇಕಾದ್ರೆ ಅರಿಶಿನ ಪುಡಿ ಹಾಕ್ತೀನಲ್ವ, ಅದೇ ಇದಕ್ಕೆ ಅರಿಶಿನ. ಇದಿಷ್ಟು ಸ್ವಲ್ಪ ಚೂರು ತಣ್ಣಗಾಗಲಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊತೀನಿ ತಳಕ್ಕೆ. ಮೇಲ್ಗಡೆ ಮೆಣಸಿನ್ಕಾಯಿ ಇದ್ರೆ ಏನಾಗುತ್ತೆ, ಜಾರಿಗೆ ಸಿಗಲ್ಲ, ನೈಸ್ ಆಗಲ್ಲ. ಹಾಗಾಗಿ ಫಸ್ಟು ತಳಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮೇಲ್ಗಡೆ ಕಾಳುಗಳೆಲ್ಲ ಹಾಕ್ಬಿಡ್ತೀನಿ. ಹಾಗಾದರೆ ಬೇಗ ಆಗಿಬಿಡುತ್ತೆ. ಇಷ್ಟು ಈ ರೀತಿ ನೈಸಾಗಿದೆ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಬೆಳಗ್ಗೆ ಇನ್ನೊಂದು ಸರಿ ಸ್ವಲ್ಪ ನೈಸ್ ಮಾಡಿಬಿಟ್ಟು ಬೆಳಗ್ಗೆ ನಾನಿವಾಗ ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಮತ್ತು 1 ಸೌತೆಕಾಯಿ, 2 ಆಲೂಗಡ್ಡೆ, ಟೊಮೊಟೊ ಹಣ್ಣು, ಈರುಳ್ಳಿನೇ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಬಿಡೋಣ. ಇವಾಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ, ಸಾಸಿವೆಲೆ ಸಿಡಿದ್ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹೀರೆಕಾಯಿ ಹಾಕ್ಕೊಂಡು
ಅದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಇಟ್ಬಿಡೋಣ. ಅದೊಂದು ಅರ್ಧ ಬೆಂದಮೇಲೆ ಆಲೂಗೆಡ್ಡೆ ಮತ್ತು ಟೊಮೆಟೊ ಹಣ್ಣು ಇತ್ತಲ್ವ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ನೋಡಿ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಅರಿಶಿನ ಪುಡಿ ನಾನು ಸಾಂಬಾರು ಪುಡಿ ಮಾಡಿಕೊಡೋದಲ್ಲ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಒಂದು 3 ಸ್ಪೂನ್ ಹಾಕಬೇಕಾಗುತ್ತೆ. ಸ್ವಲ್ಪ ಖಾರ ಕಡಿಮೆ ಬೇಕು ಅಂದರೆ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ. ಅದನ್ನ ಹಾಕ್ಕೊಂಡು ನಾನು ಕುರ್ಷಣಿ ಪುಡಿ ಇತ್ತಲ್ವ ಅದನ್ನು ಸಹ ಒಂದು 2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಹಸಿ ಕೊಬ್ಬರಿ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪಲ್ಯ ಮಾಡಿ ನೋಡು ಒಂದ್ಸರಿ. ಈ ಪಲ್ಯ ಪುಡಿ ಏನೇ ಅಂದರೆ ಕೋಸು ಬಸ್ಸಾರು ಮಾಡ್ತೀವಲ್ಲ ಬಸ್ಸಾರಿಗೆ ಕಾಳಿಗೆ ಹಾಕಬೇಕಾಗುತ್ತೆ. ಆಮೇಲೆ ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಒಳ್ಳೆ ರುಚಿಯಾಗಿರೋಂಥ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ಆ ಥರ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.